ಫ್ರೆಂಡ್ಸ್, ನಿಮ್ಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಒಂದು ಕಾಲದಲ್ಲಿ ಇಡೀ ಭರತ ಭೂಮಿಯನ್ನ ಕ್ಷತ್ರಿಯ ಚಕ್ರವರ್ತಿಗಳಾಗಿ ಆಳಿ ನಂತರ ಯುದ್ಧಗಳನ್ನ, ಸಾವು ನೋವುಗಳನ್ನ ನೋಡಿ ಬೌದ್ಧ ಧರ್ಮಕ್ಕೆ ಮತಾಂತರವಾಗಿ ಮಹತೋ ಅಂದ್ರೆ ಮಾದಿಗ ಸಮುದಾಯವಾಗಿ ಶಾಂತಿ ಸಂದೇಶಗಳನ್ನ ಬೋಧಿಸ್ತಾ ಜಗತ್ತಿಗೆ ಸಾರುತ್ತಾ ಬಂದ ಸಮುದಾಯ ಬ್ರಾಹ್ಮಣೀಯ ಸಮುದಾಯದ ಪುನರುತ್ಥಾನದೊಂದಿಗೆ ಬೌದ್ಧ ಧರ್ಮದ ಅವನತಿಯಿಂದ ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡು ವೀರ ಕ್ಷತ್ರಿಯರಿಂದ ಬೌದ್ಧ ಅನುಯಾಯಿಗಳಾಗಿ ನಂತರ ಚರ್ಮದ ಕೆಲಸ ಮಾಡುವ ಶಿಕ್ಷೆಗೆ ಗುರಿಯಾದ ಮಾದಿಗ ಸಮುದಾಯದ ಸತ್ಯ ಇತಿಹಾಸವನ್ನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಚಂದ್ರಗುಪ್ತ ಮೌರ್ಯ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ವ್ಯಕ್ತಿ. ಇವರು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಮತ್ತು ಭಾರತದಲ್ಲಿ ಒಂದು ಬೃಹತ್ ಸಾಮ್ರಾಜ್ಯವನ್ನ ಸ್ಥಾಪಿಸಿದ ಮೊದಲ ಚಕ್ರವರ್ತಿ. ಇಂತಹ ಮಹಾನ್ ಚಕ್ರವರ್ತಿ ಮಾದಿಗ ಅಥವಾ ಕ್ಷತ್ರಿಯರಾಗಿದ್ರು. ಅದು ಹೇಗೆ ಅನ್ನೋದನ್ನ ಮುಂದೆ ಹೇಳ್ತಾ ಹೋಗ್ತೀವಿ ಬನ್ನಿ. ಬೌದ್ಧ ಮತ್ತು ಜೈನ ಗ್ರಂಥಗಳ ಪ್ರಕಾರ ಚಂದ್ರಗುಪ್ತನು ಮೌರ್ಯ ಎಂಬ ಕ್ಷತ್ರಿಯ ಕುಲಕ್ಕೆ ಸೇರಿದವನು. ಬೌದ್ಧ ಗ್ರಂಥಗಳಾದ ಮಹಾವಂಶ ಮತ್ತು ದೀಘ ನಿಕಾಯದಂತಹ ಮೂಲಗಳು ಚಂದ್ರಗುಪ್ತನನ್ನು ಕ್ಷತ್ರಿಯ ವಂಶದವನು ಎಂದು ವಿವರಿಸುತ್ತವೆ. ಇವುಗಳ ಪ್ರಕಾರ ಅವನು ಗೌತಮ ಬುದ್ಧನ ಶಾಕ್ಯ ಕುಲದ ಒಂದು ಶಾಖೆಯಾದ ಮೌರ್ಯ ಕುಲಕ್ಕೆ ಸೇರಿದವನು. ಇದು ಚಂದ್ರಗುಪ್ತನಿಗೆ ಉದಾತ್ತ ಮತ್ತು ಆಡಳಿತಕ್ಕೆ ಅರ್ಹವಾದ ಮೂಲವನ್ನ ನೀಡುತ್ತೆ. ಆದರೆ ಬ್ರಾಹ್ಮಣೀಯ ಗ್ರಂಥಗಳಲ್ಲಿ ಚಂದ್ರಗುಪ್ತ ಮೌರ್ಯರನ್ನ ಶೂದ್ರ ಎಂದು ಉಲ್ಲೇಖಿಸಲಾಗಿದೆ. ಅದು ಯಾಕೆ ಅಂತ ನಿಮ್ಗೆ ಮುಂದೆ ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ. ಚಂದ್ರಗುಪ್ತರ ಜೀವನದಲ್ಲಿ ಚಾಣಕ್ಯ ಎಂಬ ಮಹಾನ್ ರಾಜನೀತಿಜ್ಞರ ಪಾತ್ರ ನಿರ್ಣಾಯಕವಾಗಿತ್ತು. ಚಾಣಕ್ಯರು ತಕ್ಷಶಿಲೆಯ ವಿದ್ವಾಂಸರಾಗಿದ್ರು. ನಂದ ಸಾಮ್ರಾಜ್ಯದ ಅಡಿಯಲ್ಲಿ ಅವಮಾನಿತರಾಗಿದ್ರು. ನಂದರನ್ನ ಉರುಳಿಸಲು ಪ್ರತಿಜ್ಞೆ ಮಾಡಿದ್ದ ಚಾಣಕ್ಯರು ಚಂದ್ರಗುಪ್ತನ ಪ್ರತಿಭೆಯನ್ನ ಗುರುತಿಸಿ ಅವನಿಗೆ ಯುದ್ಧ ತಂತ್ರಗಳು, ರಾಜಕೀಯ ಮತ್ತು ಆಡಳಿತದ ಬಗ್ಗೆ ತರಬೇತಿಯನ್ನ ನೀಡಿದ್ರು. ಚಾಣಕ್ಯರ ರಾಜಕೀಯ ವಿವೇಚನೆ ಮತ್ತು ಚಂದ್ರಗುಪ್ತರ ಶೌರ್ಯ ಸಂಯೋಜನೆಯು ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣವಾಯಿತು. ಕ್ರಿಸ್ತಪೂರ್ವ 322ರಲ್ಲಿ ಚಂದ್ರಗುಪ್ತನು ಚಾಣಕ್ಯರ ಮಾರ್ಗದರ್ಶನದಲ್ಲಿ ಶಕ್ತಿಶಾಲಿ ನಂದ ಸಾಮ್ರಾಜ್ಯದ ಕೊನೆಯ ರಾಜ ಧನಾನಂದನನ್ನ ಸೋಲಿಸಿ ಮಗಧದ ಸಿಂಹಾಸನವನ್ನ ಏರ್ದ. ಇದು ಮೌರ್ಯ ಸಾಮ್ರಾಜ್ಯದ ಅಡಿಪಾಯಕ್ಕೆ ಕಾರಣವಾಯಿತು. ಚಂದ್ರಗುಪ್ತನು ತನ್ನ ಆಳ್ವಿಕೆಯಲ್ಲಿ ಪಶ್ಚಿಮದಲ್ಲಿ ಪರ್ಷಿಯಾದ ಗಡಿಯಿಂದ ಹಿಡಿದು ಪೂರ್ವದಲ್ಲಿ ಬಂಗಾಳದವರೆಗೆ ಮತ್ತು ಉತ್ತರದಲ್ಲಿ ಹಿಮಾಲಯದಿಂದ ದಕ್ಷಿಣದಲ್ಲಿ ಕರ್ನಾಟಕದವರೆಗೆ, ಕೆಲವು ಮೂಲಗಳ ಪ್ರಕಾರ ತಮಿಳುನಾಡಿನವರೆಗೆ ವಿಸ್ತಾರವಾದ ಸಾಮ್ರಾಜ್ಯವನ್ನ ನಿರ್ಮಿಸಿದ್ದನು. ಇದು ಭಾರತದಲ್ಲಿ ರೂಪುಗೊಂಡ ಅತಿ ದೊಡ್ಡ ಸಾಮ್ರಾಜ್ಯಗಳಲ್ಲಿ ಒಂದಾಗಿತ್ತು. ಚಂದ್ರಗುಪ್ತರ ಆಡಳಿತದ ಬಗ್ಗೆ ಚಾಣಕ್ಯರ ಅರ್ಥಶಾಸ್ತ್ರವು ವಿವರವಾಗಿ ತಿಳಿಸುತ್ತೆ. ಇದು ಬಲಿಷ್ಠವಾದ ಕೇಂದ್ರಾಡಳಿತ, ಉತ್ತಮವಾಗಿ ಸಂಘಟಿತವಾದ ಸೈನ್ಯ ಮತ್ತು ದಕ್ಷ ಗೂಢಾಚಾರ ವ್ಯವಸ್ಥೆಯನ್ನ ಒಳಗೊಂಡಿತ್ತು. ಅವನ ಆಡಳಿತದ ರಾಜಧಾನಿ ಪಾಟಲಿಪುತ್ರ ಅಂದ್ರೆ ಈಗಿನ ಪಾಟ್ನಾವಾಗಿತ್ತು. ನಂತರ ಚಂದ್ರಗುಪ್ತರು ತನ್ನ ಆಳ್ವಿಕೆಯ ಕೊನೆಯ ಭಾಗದಲ್ಲಿ ಜೈನ ಧರ್ಮಕ್ಕೆ ಮತಾಂತರಗೊಂಡ್ರು ಎಂದು ಜೈನ ಸಂಪ್ರದಾಯಗಳು ಹೇಳುತ್ತವೆ. ಅವರು ತಮ್ಮ ಸಿಂಹಾಸನವನ್ನ ಮಗ ಬಿಂದುಸಾರನಿಗೆ ವಹಿಸಿ ಜೈನ ಸಂತರಾದ ಭದ್ರಬಾಹು ಅವರೊಂದಿಗೆ ಕರ್ನಾಟಕದ ಶ್ರವಣಬೆಳಗೊಳಕ್ಕೆ ಬಂದು ಸಲ್ಲೇಖನ ವ್ರತವನ್ನ ಕೈಗೊಂಡು ದೇಹತ್ಯಾಗವನ್ನ ಮಾಡಿದ್ರು ಎಂದು ನಂಬಲಾಗಿದೆ. ಚಂದ್ರಗುಪ್ತ ಮೌರ್ಯರ ಆಳ್ವಿಕೆಯು ಭಾರತದ ಇತಿಹಾಸದಲ್ಲಿ ಒಂದು ಹೊಸ ಯುಗಕ್ಕೆ ನಾಂದಿ ಹಾಡಿತ್ತು. ಅವರ ಸಾಮ್ರಾಜ್ಯ ನಿರ್ಮಾಣದ ಪ್ರಯತ್ನಗಳು ನಂತರ ಅಶೋಕ ಮಹಾಶಯನ ಆಳ್ವಿಕೆಯಲ್ಲಿ ಉತ್ತುಂಗಕ್ಕೇರಿದ್ವು. ಅಶೋಕ ಚಕ್ರವರ್ತಿಯವರ ಬಗ್ಗೆ, ಅವರ ಇತಿಹಾಸದ ಬಗ್ಗೆ ನೀವು ಅನೇಕ ಕಥೆಗಳನ್ನ, ವಿಡಿಯೋಗಳನ್ನ ಕೇಳಿರ್ತೀರಾ, ನೋಡೇ ಇರ್ತೀರಾ. ಮುಂದೆ ಅಶೋಕ ಚಕ್ರವರ್ತಿ ಬೌದ್ಧ ಧರ್ಮಕ್ಕೆ ಮತಾಂತರವಾಗಿದ್ದು ಸತ್ಯ. ಇದು ಭಾರತದ ಇತಿಹಾಸದಲ್ಲಿ ಒಂದು ನಿರ್ಣಾಯಕ ಘಟನೆಯಾಗಿದ್ದು ಇಂದಿಗೂ ಅವರ ಶಾಸನಗಳು ಮತ್ತು ಬೌದ್ಧ ಗ್ರಂಥಗಳು ಇದಕ್ಕೆ ಪ್ರಬಲ ಸಾಕ್ಷಿಯನ್ನು ಒದಗಿಸುತ್ತವೆ. ಅಶೋಕರು ಮೌರ್ಯ ಸಾಮ್ರಾಜ್ಯದ 3ನೇ ಚಕ್ರವರ್ತಿಯಾಗಿದ್ರು. ಆರಂಭದಲ್ಲಿ ಅತ್ಯಂತ ಯುದ್ಧೋತ್ಸಾಹಿ ರಾಜರಾಗಿದ್ರು. ಅವರ ಆಳ್ವಿಕೆಯ 8ನೇ ವರ್ಷದಲ್ಲಿ ಅಂದ್ರೆ ಕ್ರಿಸ್ತಪೂರ್ವ 261ರಲ್ಲಿ ನಡೆದ ಕಳಿಂಗ ಯುದ್ಧವು ಅವರ ಜೀವನದಲ್ಲಿ ಮಹತ್ತರ ಬದಲಾವಣೆಯನ್ನ ತಂತು. ಕಳಿಂಗದೊಂದಿಗಿನ ಯುದ್ಧವು ಅತ್ಯಂತ ಭೀಕರವಾಗಿತ್ತು. ಲಕ್ಷಾಂತರ ಜನ ಸಾವನ್ನಪ್ಪಿದ್ರು, ತಮ್ಮ ಪ್ರಾಣವನ್ನ ಕಳೆದುಕೊಂಡ್ರು, ಗಾಯಗೊಂಡ್ರು. ಈ ರಕ್ತಪಾತವು ಮತ್ತು ಅಪಾರ ಸಾವು ನೋವುಗಳನ್ನ ಕಂಡ ಅಶೋಕರ ಮನಸ್ಸಿಗೆ ತೀವ್ರ ಆಘಾತವಾಯಿತು. ಯುದ್ಧದ ಪರಿಣಾಮಗಳು ಅವರನ್ನ ತೀವ್ರವಾಗಿ ಕಾಡಿದ್ವು. ತಾನು ಎಸಗಿದ ಹಿಂಸಾಚಾರದ ಬಗ್ಗೆ ಅವರು ಗಾಢವಾಗಿ ಪಶ್ಚಾತ್ತಾಪ ಪಟ್ಟರು. ತನ್ನ ಶಕ್ತಿ ಮತ್ತು ಸಾಮ್ರಾಜ್ಯ ವಿಸ್ತರಣೆಯ ದಾಹವು ಎಷ್ಟು ಅಸಹನೀಯ ಹಿಂಸೆಗೆ ಕಾರಣವಾಯಿತು ಎಂಬುದನ್ನು ಅವರು ಅರಿತುಕೊಂಡರು. ಈ ಮನಪರಿವರ್ತನೆಯ ನಂತರ ಅಶೋಕರು ಯುದ್ಧದಿಂದ ವಿಜಯವನ್ನ ತ್ಯಜಿಸಿ
ಧರ್ಮದಿಂದ ವಿಜಯವನ್ನ ಅಳವಡಿಸಿಕೊಂಡ್ರು. ಅಂದ್ರೆ ಯುದ್ಧದ ಮೂಲಕ ಸಾಮ್ರಾಜ್ಯ ವಿಸ್ತರಿಸುವ ಬದಲು ಧರ್ಮ ಮತ್ತು ಶಾಂತಿಯ ಮೂಲಕ ಜನರ ಮನಸ್ಸನ್ನ ಗೆಲ್ಲಲು ನಿರ್ಧರಿಸಿದ್ರು. ಕಳಿಂಗ ಯುದ್ಧದ ನಂತರ ಅಶೋಕರು ಬೌದ್ಧ ಭಿಕ್ಷು ಉಪಗುಪ್ತನಿಂದ ಬೌದ್ಧ ಧರ್ಮದ ದೀಕ್ಷೆಯನ್ನ ಪಡೆದ್ರು. ನಂತರ ಅವರು ಬೌದ್ಧ ಧರ್ಮದ ಪ್ರಮುಖ ಅನುಯಾಯಿ ಮತ್ತು ಪ್ರಚಾರಕರಾದ್ರು. ಅಶೋಕರ ಜೊತೆಗೆ ಕ್ಷತ್ರಿಯರು ಕೂಡ ಬೌದ್ಧ ಧರ್ಮಕ್ಕೆ ಮತಾಂತರವಾದ್ರು. ಹೀಗೆ ಅಶೋಕರ ಜೊತೆಗೆ ಬೌದ್ಧ ಧರ್ಮಕ್ಕೆ ಮತಾಂತರವಾದ ಕ್ಷತ್ರಿಯರೇ ಮಾದಿಗರು ಅನ್ನೋದಕ್ಕೆ ಇತಿಹಾಸದಲ್ಲಿ ಸಾಕಷ್ಟು ಸಾಕ್ಷಿಗಳು ಸಿಗುತ್ತವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಮಾದಿಗ ಅನ್ನೋ ಪದದ ಇತಿಹಾಸ. ಮಾದಿಗ ಎಂಬ ಪದವು ಪಾಲಿ ಭಾಷೆಯ ಮಹತೋ ಎಂಬ ಪದದಿಂದ ಬಂದಿದೆ. ಅಂದ್ರೆ ಬೌದ್ಧರು ಅಥವಾ ಬುದ್ಧನ ಬೆಂಬಲಿಗರು ಎಂಬ ಅರ್ಥ. ಈ ಪದವೇ ಕಾಲಕ್ರಮೇಣ ಮಹಾಂತರು, ಮಾಂತರು, ಮಾಂದರು, ಮಾದರು, ಮಾದಿಗರು ಎಂದು ಮಾರ್ಪಟ್ಟಿದೆ. ಈ ಪಾಲಿ ಭಾಷೆಯು ಬುದ್ಧನ ಕಾಲದಲ್ಲಿ ಮತ್ತು ಬೌದ್ಧ ಧರ್ಮದ ಆರಂಭಿಕ ಗ್ರಂಥಗಳಲ್ಲಿ ಬಳಸಲಾದ ಒಂದು ಪ್ರಾಚೀನ ಇಂಡೋ ಆರ್ಯನ್ ಭಾಷೆ. ಈ ಮಹತೋ ಪದವು ಸಾಮಾನ್ಯವಾಗಿ ಮಹಾನ್ ವ್ಯಕ್ತಿಗಳು, ನಾಯಕರು ಅಥವಾ ಗೌರವಾನ್ವಿತ ವ್ಯಕ್ತಿಗಳು ಎಂಬ ಅರ್ಥವನ್ನ ನೀಡುತ್ತೆ. ಬೌದ್ಧ ಸಂದರ್ಭದಲ್ಲಿ ಇದನ್ನು ಬುದ್ಧನ ಅನುಯಾಯಿಗಳು, ಬೌದ್ಧ ಸನ್ಯಾಸಿಗಳು ಅಥವಾ ಬೌದ್ಧ ತತ್ವಗಳನ್ನ ಪಾಲಿಸುವವರು ಎಂಬ ಅರ್ಥದಲ್ಲಿ ಬಳಸಲಾಗ್ತಿತ್ತು. ಅಂದ್ರೆ ಇತಿಹಾಸದಲ್ಲಿ ಇವತ್ತಿನ ಮಾದಿಗರು ಅಂದು ಕ್ಷತ್ರಿಯರಾಗಿದ್ದರಿಂದಲೇ ಅವರನ್ನ ಮಹತೋ ಎಂಬ ಪದವನ್ನ ಬಳಸಿ ಮಹಾನ್ ವ್ಯಕ್ತಿಗಳು, ನಾಯಕರು ಎಂದು ಗೌರವಿಸ್ತಾ ಇದ್ರು. ಇದೇ ಪದ ಮುಂದೆ ಮಾದಿಗವಾಯಿತು. ಈ ಸಿದ್ಧಾಂತದ ಪ್ರಕಾರ ಐತಿಹಾಸಿಕವಾಗಿ ಮಾದಿಗ ಸಮುದಾಯದ ಪೂರ್ವಜರು ಬೌದ್ಧ ಧರ್ಮದ ಅನುಯಾಯಿಗಳಾಗಿದ್ರು. ಅಂದಿನ ಕಾಲದಲ್ಲಿ ಅವರು ಬೌದ್ಧ ಧರ್ಮದ ಪ್ರಚಾರದಲ್ಲಿ ಮತ್ತು ಅದರ ತತ್ವಗಳನ್ನ ಪಾಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಸೊ ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಮಾದಿಗ ಸಮುದಾಯ ಅಥವಾ ಮಾದಿಗ ಪದ ಹುಟ್ಟಿರುವುದು ಹಿಂದೂ ಧರ್ಮದಿಂದ ಅಲ್ಲ, ಬೌದ್ಧ ಧರ್ಮದಿಂದ. ಹಿಂದೂ ಧರ್ಮದಲ್ಲಿ ಕ್ಷತ್ರಿಯರಾಗಿದ್ದ ಈ ಸಮುದಾಯ ನಂತರದ ದಿನಗಳಲ್ಲಿ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡು ಮಹತೋ ಸಮುದಾಯವಾಯಿತು. ಕಾಲಕ್ರಮೇಣ ಭಾಷಾ ವಿಕಸನದ ಮೂಲಕ ವಿವಿಧ ರೂಪಗಳನ್ನ ಪಡೆದುಕೊಳ್ತು. ಅಂತಿಮವಾಗಿ ಮಾದಿಗರು ಎಂದು ಮಾರ್ಪಡ್ತು. ನಂತರ ಕಾಲಕ್ರಮೇಣ ಬೌದ್ಧ ಧರ್ಮದ ಅವನತಿ ಮತ್ತು ಬ್ರಾಹ್ಮಣೀಯ ಅಂದ್ರೆ ಹಿಂದೂ ಧರ್ಮದ ಪುನರುತ್ಥಾನದೊಂದಿಗೆ ಬೌದ್ಧ ಅನುಯಾಯಿಗಳನ್ನ ಸಮಾಜದ ಕೆಳಹಂತಕ್ಕೆ ತಳ್ಳಲಾಯಿತು. ಬೌದ್ಧ ಧರ್ಮದ ಸವಾಲಿಗೆ ಪ್ರತಿಯಾಗಿ ಬ್ರಾಹ್ಮಣೀಯ ಅಂದ್ರೆ ಹಿಂದೂ ಧರ್ಮವು ತನ್ನನ್ನು ತಾನೇ ಸುಧಾರಿಸಿಕೊಳ್ತು. ಭಕ್ತಿ ಚಳುವಳಿಗಳು ಹುಟ್ಟಿಕೊಂಡವು. ಸ್ಥಳೀಯ ಆರಾಧನೆಗಳನ್ನು ಮತ್ತು ದೇವತೆಗಳನ್ನು ಹಿಂದೂ ಧರ್ಮದೊಳಗೆ ಸೇರಿಸಿಕೊಳ್ಳಲಾಯಿತು. ಎಕ್ಸಾಂಪಲ್ಗೆ ಬುದ್ಧನನ್ನು ವಿಷ್ಣುವಿನ ಅವತಾರವೆಂದು ಪರಿಗಣಿಸಲಾಯಿತು. ಇದು ಜನಸಾಮಾನ್ಯರಿಗೆ ಹೆಚ್ಚು ಆಕರ್ಷಕವಾಯಿತು. ಅಶೋಕನ ನಂತರ ಬೌದ್ಧ ಧರ್ಮಕ್ಕೆ ಪ್ರಬಲ ರಾಜಾಶ್ರಯ ಕಡಿಮೆಯಾಯಿತು. ಹಿಂದೂ ರಾಜವಂಶಗಳು ಬ್ರಾಹ್ಮಣೀಯ ಅಂದ್ರೆ ಹಿಂದೂ ಧರ್ಮವನ್ನ ಹೆಚ್ಚು ಬೆಂಬಲಿಸಿದ್ವು. ದೇವಾಲಯಗಳ ನಿರ್ಮಾಣಕ್ಕೆ ಮತ್ತು ಬ್ರಾಹ್ಮಣರಿಗೆ ಪ್ರೋತ್ಸಾಹವನ್ನ ನೀಡಿದ್ವು. ರಾಜಾಶ್ರಯದ ಕೊರತೆಯು ಬೌದ್ಧ ಸಂಘಗಳ ಆರ್ಥಿಕ ಮತ್ತು ರಾಜಕೀಯ ಶಕ್ತಿಯನ್ನ ಕುಗ್ಗಿಸಿತು. ಇನ್ನು ಬೌದ್ಧ ಧರ್ಮವು ಹೀನಯಾನ, ಮಹಾಯಾನ, ವಜ್ರಯಾನ ಮುಂತಾದ ಹಲವು ಶಾಖೆಗಳ ಈ ಜಾತಿರಹಿತ ಸಮುದಾಯಗಳು ಅಥವಾ ಹಿಂದಿನ ಬೌದ್ಧರಿಗೆ ನಿರ್ದಿಷ್ಟವಾಗಿ ಚರ್ಮದ ಕೆಲಸದಂತಹ ಅಶುದ್ಧ ಎಂದು ಪರಿಗಣಿಸಲಾದ ವೃತ್ತಿಗಳನ್ನ ನಿಗದಿಪಡಿಸಿ ಅವರನ್ನ ಸಮಾಜದ ಅಂಚಿಗೆ ತಳ್ಳಲಾಯಿತು. ಇನ್ನು ಕ್ರಿಸ್ತಶಕ 14ನೇ ಶತಮಾನದ ಸಂತ ರವಿದಾಸ್ ಕೂಡ ಇದೇ ಸಮುದಾಯಕ್ಕೆ ಸೇರಿದವರಾಗಿದ್ರು. ಇವರನ್ನ ಚಿತ್ತೂರ್ನ ರಾಣಿ ಮೀರಾಬಾಯಿ ಹಾಗೂ ಆಕೆಯ ಪತಿ ಇಬ್ರು ಕೂಡ ಭಕ್ತಿಯಿಂದ ಪೂಜಿಸ್ತಾ ಇದ್ರು. ಇವರಿಬ್ರು ಕೂಡ ಸಂತ ರವಿದಾಸ್ ಅವರನ್ನ ಚಿತ್ತೂರ್ಗೆ ಬಂದು ಅಲ್ಲಿ ವಾಸವಿರುವುದಕ್ಕೆ ಕೇಳಿಕೊಳ್ತಾರೆ. ಅದಕ್ಕೆ ಒಪ್ಪಿದ ರವಿದಾಸ್ ಕೂಡ ಚಿತ್ತೂರ್ಗೆ ಬಂದು ಅವರ ರಾಜಾಶ್ರಯದಲ್ಲಿದ್ರು. ಈ ಸಮಯದಲ್ಲಿ ಅವರ ಎಷ್ಟೋ ಕೃತಿಗಳು ಬಂದಿದ್ವು. ಇದೇ ಸಮಯದಲ್ಲಿ ದೆಹಲಿ ಸುಲ್ತಾನನಾದ ಸಿಕಂದರ್ ಲೂದಿ ದಂಡಯಾತ್ರೆಯನ್ನ ಶುರು ಮಾಡಿದ್ದ. ಚಿತ್ತೂರಿನಲ್ಲಿ ಸಂತ ರವಿದಾಸ್ ಅವರ ಪ್ರಭಾವ ಹೆಚ್ಚಾಗಿತ್ತು. ಹಿಂದೂಗಳನ್ನ ಇಸ್ಲಾಂಗೆ ಮತಾಂತರ ಮಾಡುವುದೇ ಈ ಮುಸ್ಲಿಂ ದಾಳಿಕೋರರ ಕೆಲಸವಾಗಿತ್ತು. ರವಿದಾಸರ ಪ್ರಭಾವ ಹೆಚ್ಚಾಗುತ್ತಿದ್ದಂತೆ ಸಿಕಂದರ್ ಲೂದಿ ತನ್ನ ಸೇನಾನಿ ಮುಲ್ಲಾ ಫಕೀರ್ ಎಂಬಾತನಿಗೆ ಚಿತ್ತೂರ್ಗೆ ಹೋಗಿ ರವಿದಾಸರನ್ನ ಇಸ್ಲಾಂಗೆ ಮತಾಂತರ ಮಾಡಿಸು ಎಂದು ಹೇಳಿ ಕಳಿಸುತ್ತಾನೆ. ಅದರಂತೆ ರವಿದಾಸರ ಬಳಿ ಬಂದ ಮುಲ್ಲಾ ಫಕೀರ್ ಇಸ್ಲಾಂ ಧರ್ಮಕ್ಕೆ ಮತಾಂತರವಾಗುವಂತೆ ಹೇಳ್ತಾನೆ. ಆಗ ರವಿದಾಸರು, ನಾವಿಬ್ಬರು ಧರ್ಮದ ಚರ್ಚೆ ನಡೆಸೋಣ. ನಾನು ಸೋತರೆ ಇಸ್ಲಾಂಗೆ ಮತಾಂತರವಾಗ್ತೀನಿ, ಒಂದು ವೇಳೆ ನೀನು ಸೋತರೆ ಹಿಂದೂ ಧರ್ಮವನ್ನ ಸ್ವೀಕರಿಸಬೇಕು ಎಂದು ಷರತ್ತು ಹಾಕ್ತಾರೆ. ಅದಕ್ಕೆ ಮುಲ್ಲಾ ಫಕೀರ್ ಕೂಡ ಒಪ್ಪಿಕೊಳ್ತಾನೆ. ನಂತರ ಧರ್ಮ ಚರ್ಚೆಯಲ್ಲಿ ರವಿದಾಸರ ಮುಂದೆ ಸೋತು ಹೋಗ್ತಾನೆ. ಇದರಿಂದ ಇಸ್ಲಾಂ ಧರ್ಮ ಬಿಟ್ಟು ಹಿಂದೂ ಧರ್ಮವನ್ನ ಸ್ವೀಕಾರ ಮಾಡ್ತಾನೆ. ಜೊತೆಗೆ ತನ್ನ ಹೆಸರನ್ನು ಕೂಡ ರಾಮದಾಸ್ ಅಂತ ಬದಲಿಸಿಕೊಳ್ತಾನೆ. ನಂತರ ಸಂತ ರವಿದಾಸ್ ಅವರ ಜೊತೆ ಸೇರಿ ತಾನು ಕೂಡ ಹಿಂದೂ ಧರ್ಮದ ಬೋಧನೆಯಲ್ಲಿ ಕಾಲ ಕಳೀತಾನೆ. ನಂತರ ಈ ಸುದ್ದಿ ಸಿಕಂದರ್ ಲೂದಿಗೆ ತಿಳಿಯುತ್ತೆ. ಆಗ ಅವನು ರವಿದಾಸ್ ಅವರನ್ನ ಬಂಧಿಸಿ ಜೈಲಿನಲ್ಲಿ ಹಿಡ್ತಾನೆ. ಅಲ್ಲಿ ಅವರಿಗೆ ಚರ್ಮದಲ್ಲಿ ಪಾದರಕ್ಷೆ ಮಾಡುವ ಕೆಲಸವನ್ನ ಅವರಿಗೆ ಶಿಕ್ಷೆಯ ರೂಪದಲ್ಲಿ ಕೊಡ್ತಾನೆ. ಇದರಿಂದನೂ ಸಿಕಂದರ್ ಲೂದಿಗೆ ಸಮಾಧಾನ ಇರೋದಿಲ್ಲ. ಹೀಗಾಗಿ ಹಿಂದೂಗಳ ಮೇಲೆ ತನ್ನ ಅಧಿಕಾರವನ್ನ ಚಲಾಯಿಸ್ತಾನೆ. ಎಷ್ಟೋ ಜನರನ್ನ ಬಲವಂತವಾಗಿ ಮತಾಂತರ ಮಾಡೋದಕ್ಕೆ ನೋಡ್ತಾನೆ. ಆದ್ರೆ ಯಾರು ಕೂಡ ಅದಕ್ಕೆ ಒಪ್ಪೋದಿಲ್ಲ. ಅವನ ಆದೇಶದಂತೆ ಮಾದಿಗ ಸಮುದಾಯದ ಜನರ ಮೇಲೆ ದಾಳಿಯನ್ನ ನಡೆಸ್ತಾನೆ. ಇದಕ್ಕೆ ವಿರೋಧವಾಗಿ ಅವರು ಕೂಡ ವಿರೋಧಿಸ್ತಾರೆ. ಆಗ ಬಂಧನದಲ್ಲಿದ್ದ ರವಿದಾಸ್ ಅವರನ್ನ ಬಿಡುಗಡೆ ಮಾಡ್ತಾನೆ. ಆದ್ರೂ ಸಿಕಂದರ್ ಲೂದಿಯ ಕೋಪ
ಮಾತ್ರ ಕಡಿಮೆ ಆಗಿರೋದಿಲ್ಲ. ಮುಂದೆ ರವಿದಾಸರು ಮರಣ ಹೊಂದಿದ ಬಳಿಕ ಕ್ಷತ್ರಿಯ ಸಮುದಾಯವನ್ನ ಅಂದ್ರೆ ಮಾದಿಗ ಸಮುದಾಯವನ್ನ ಮತಾಂತರ ಮಾಡೋದಕ್ಕೆ ಬಹಳಷ್ಟು ಪ್ರಯತ್ನ ಪಡ್ತಾನೆ. ಮತಾಂತರಕ್ಕೆ ಒಪ್ಪದೇ ಇರೋರನ್ನ ಹೇಳ್ಕೊಂಡ್ ಬಂದು ಮುಸ್ಲಿಮರು ತಾವು ತಿಂದು ಬಿಸಾಡ್ತಾ ಇದ್ದ ಪ್ರಾಣಿಗಳ ಚರ್ಮವನ್ನ ಕೊಟ್ಟು ಅದರಿಂದ ಪಾದರಕ್ಷೆ ಹಾಗೂ ಇನ್ನಿತರ ವಸ್ತುಗಳನ್ನ ತಯಾರು ಮಾಡೋದಕ್ಕೆ ಒತ್ತಾಯ ಮಾಡಲಾಗುತ್ತೆ. ಮೊದಲು ಶಿಕ್ಷೆಯಾಗಿದ್ದ ಇದು ನಂತರ ಇಡೀ ಕ್ಷತ್ರಿಯ ಮಾದಿಗ ಸಮುದಾಯದ ಇತಿಹಾಸವನ್ನೇ ಜೀವನವನ್ನೇ ಹಾಳು ಮಾಡ್ತು. ನಂತರ 16ನೇ ಶತಮಾನದಲ್ಲಿ ಬ್ರಿಟಿಷರು ಬ್ರಾಹ್ಮಣೀಯ ಧರ್ಮ ಹಾಗೂ ಇಸ್ಲಾಂ ಧರ್ಮವನ್ನ ಬಳಸಿಕೊಂಡು ಸಂಪೂರ್ಣ ಇತಿಹಾಸವನ್ನೇ ಬುಡಮೇಲು ಮಾಡಿದ್ರು. ಈ ಸಂದರ್ಭದಲ್ಲಿ ಕ್ಷತ್ರಿಯರಿಂದ ಬೌದ್ಧರಾಗಿ ನಂತರ ಬೌದ್ಧರಿಂದ ಹಿಂದೂಗಳಾಗಿದ್ದ ಮಾದಿಗರು ಈ ಹಿಂದೂ ಮತ್ತು ಮುಸ್ಲಿಂ ಧರ್ಮಗಳ ಮಧ್ಯೆ ಸಿಲುಕಿ ಬೇರುಗಳೇ ಇಲ್ಲದ ಮರವಾಗಿ ತಟಸ್ಥರಾದ್ರು. ಕ್ಷತ್ರಿಯರಾಗಿದ್ದ ಮಾದಿಗರು ಆಗ ಬಲವಂತದ ಮತಾಂತರಕ್ಕೆ ಒಪ್ಪಲಿಲ್ಲ. ಅವರನ್ನ ಹಿಂಸಿಸೋದಕ್ಕೆ, ಕೀಳಾಗಿ ನೋಡೋದಕ್ಕೆ ಅವರ ಕೈಯಿಂದ ಬಲವಂತವಾಗಿ ಚರ್ಮದ ಕೆಲಸವನ್ನ ಮಾಡಿಸಲಾಯಿತು. ನಂತರ ಇದು ಕೀಳಾದ ಜನಾಂಗ ಅನ್ನೋ ಮಟ್ಟಕ್ಕೆ ವೃದ್ಧಿ ಆಯಿತು. ಯಾವಾಗ ಈ ರೀತಿಯ ಒಂದು ನಂಬಿಕೆ ಶುರುವಾಯಿತೋ ಅಲ್ಲಿಂದಲೇ ಕ್ಷತ್ರಿಯರಾಗಿದ್ದ ಮಾದಿಗರನ್ನ ದೂರವಿಡುವುದಕ್ಕೆ ಶುರು ಮಾಡಿದ್ರು. ಕ್ಷತ್ರಿಯರಿದ್ದಾಗ ಸಾಮ್ರಾಟ ಚಕ್ರವರ್ತಿಗಳಾಗಿ ಮೆರೆದ್ರು. ಬೌದ್ಧ ಧರ್ಮದಲ್ಲಿ ಬೌದ್ಧ ಅನುಯಾಯಿಗಳಾಗಿ ಜೀವಿಸಿದ್ರು. ಕಾಲ ಕಳೆದಂತೆ ದಬ್ಬಾಳಿಕೆಗಳಿಗೆ ಒಳಗಾದ್ರು. ಈ ಸಮುದಾಯದ ಜನ ಇಡೀ ಭಾರತದ ತುಂಬಾ ಇದ್ದಾರೆ. ಜೊತೆಗೆ ನೇಪಾಳ, ಪಾಕಿಸ್ತಾನದಲ್ಲೂ ಕೂಡ ಇದ್ದಾರೆ. ರಾಜಸ್ಥಾನ್ನಲ್ಲಿ ಈ ಸಮುದಾಯದ ಜನಸಂಖ್ಯೆ ಹೆಚ್ಚಿದೆ. ಅಲ್ಲಿ ಈಗಲೂ ಕೂಡ ನಾವು ಕ್ಷತ್ರಿಯರೇ ಎಂದು ಹೆಮ್ಮೆಯಿಂದ ಹೇಳಿಕೊಳ್ತಾರೆ. ಒಂದು ಕಾಲದಲ್ಲಿ ಇವರ ಕುಲಕಸಬು ಚಕ್ರವರ್ತಿಗಳಾಗಿ ಆಡಳಿತ ನಡೆಸೋದಾಗಿತ್ತು. ನಂತರದ ದಿನಗಳಲ್ಲಿ ಬ್ರಾಹ್ಮಣೀಯರು, ಮುಸ್ಲಿಮರು ನೀಡಿದ ಚರ್ಮದ ಕೆಲಸ ಮಾಡುವ ಶಿಕ್ಷೆಯೇ ಇವರ ಕುಲಕಸಬಾಗಿ ಮುಂದುವರಿತು. ಇನ್ನು ಹೇಳ್ತಾ ಹೋದ್ರೆ ಈ ಸಮುದಾಯದ ಬಗ್ಗೆ ಕೆಲವು ವಿಡಿಯೋಗಳಲ್ಲ, ಸಾಕಷ್ಟು ಪುಸ್ತಕಗಳನ್ನೇ ಬರಿಬಹುದು. ಅಷ್ಟು ದೊಡ್ಡ ಇತಿಹಾಸ ಈ ಒಂದು ಸಮುದಾಯಕ್ಕಿದೆ. ಈ ಸಮುದಾಯದ ಇತಿಹಾಸವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಬೌದ್ಧ ಧರ್ಮಕ್ಕೂ ಮುಂಚೆ ಹಾಗೂ ಬೌದ್ಧ ಧರ್ಮದ ನಂತರದ ಈ ಸಮುದಾಯದ ಇತಿಹಾಸವನ್ನ ನೋಡಿದ್ರೆ ಈ ಸಮುದಾಯದ ಇತಿಹಾಸ ನಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಆದ್ರೆ ವಿಪರ್ಯಾಸ ಏನು ಅಂದ್ರೆ ಇವತ್ತು ಇದೇ ಸಮುದಾಯದ ಅದೆಷ್ಟೋ ಜನ ತಮ್ಮ ರಾಜಕೀಯ ಲಾಭಕ್ಕಾಗಿ ತಮ್ಮದೇ ಇತಿಹಾಸವನ್ನ ತಾವೇ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.